ತೇಜಸ್ವಿ ಗೊತ್ತಾರೆ. ಜನಪರ ಕೆಲಸ ಮಾಡ್ತಾರೆ ಅವರು. ತೇಜಸ್ವಿ ಯಾರು ಗೊತ್ತಿಲ್ಲ ಇಲ್ಲಿ ಜನರಿಗೆ. ಸೌಮ್ಯ ಮರಾಠಿ ಬಂದ್ಬಿಟ್ಟು ಇಲ್ಲಿ ತುಂಬಾ ಪರಿಚಯ ಇದ್ದಾರೆ, ಅವ್ರು ಗೆಲ್ತಾರೆ. ಇಲ್ಲಿರೋ ಇವ್ರನ್ನ ನೋಡೋದಲ್ಲ, NP ನೋಡಲ್ಲ. ಸೆಂಟ್ರಲ್ ನಮ್ಮ ನರೇಂದ್ರ ಮೋದಿ ಅವ್ರನ್ನೇ ನೋಡೋದು ಎಲ್ಲರೂ. ಬೆಂಗಳೂರು ಸೌತ್ ಅಂತ ಬಂದ್ರೆ ಬಿಜೆಪಿ ಭದ್ರಕೋಟೆ ಅನ್ನೋ ಮಾತಿದೆ. ಹಂಗಲ್ಲ ಏನಿಲ್ಲ ಮೇಡಮ್, ಕಾಂಗ್ರೆಸ್ ಗೆಲ್ಲೋದು ಖಂಡಿತ. ಅದು ಲಾಸ್ಟ್ ಟೈಮ್ MLA ಎಲೆಕ್ಷನ್ ಅಲ್ಲಿ ಅವ್ರು ಮೋಸ ಮಾಡಿ ಗೆದ್ದಿದ್ರು. ನರೇಂದ್ರ ಮೋದಿ ಅವ್ರ ಬಗ್ಗೆ ತೇಜಸ್ವಿ ಅವರು ಹೋಗ್ತಾರೆ. ಮೋದಿ ಬಂದ್ಬಿಟ್ಟು ಏನ್ ಮಾಡಿದ್ದಾರೆ, ಯಾವ್ದು ಕೆಲಸ ಮಾಡಿಲ್ಲ. ಅವ್ರು ಹೇಳಿದ್ರು ಅವ್ರಿಗೆ ಅಜೆಂಡನೇ ಇಲ್ಲ ಇವಾಗ ನೋಡಿ, ಅಯೋಧ್ಯೆ ಒಳಗೆ ರಾಮನ್ ದೇವಸ್ಥಾನ ಮಾಡ್ರ, ಅವರೇ ರಾಮ ಅಂತ ಹೇಳ್ತೀನಿ ನಾನು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋ ವ್ಯಕ್ತಿ ಅಲ್ಲ, ನಾನು ಅವ್ರ ಬಗ್ಗೆ ಮಾತ್ರ. ಪಕ್ಷ ಹೋಯ್ತು ಹೊರತು ಅವೇನೋ ಇಂಪ್ಲಿಮೆಂಟ್ ದುಡ್ಡು ಮಾಡಿ ತಗೊಂಡು ವರ್ಧಿಸಿ ಕೇಳೋದಷ್ಟೇ ಅವರು. ಲೋಕಸಭಾ ಚುನಾವಣೆಗೆ ರಣಾಂಗಣ ಸಿದ್ಧವಾಗಿದೆ. ಈಗಾಗಲೇ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಈ ಬಾರಿ ಕುತೂಹಲಕ್ಕೆ ಕಾರಣವಾಗಿರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಯಾಕಂದ್ರೆ ಒಂದ್ ಕಡೆ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರಿಗೆ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಇನ್ನೊಂದ್ ಕಡೆ ಏನು ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದೆ. ಸೊ ಈ ಹಿಂದೆ ಶಾಸಕರಾಗಿದ್ರು, ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತಿದ್ದಾರೆ. ಅದೆಲ್ಲದರ ಹೊರತಾಗಿ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕೂಡ. ಸೊ ಹಾಗಾದ್ರೆ ಹೇಗಿರುತ್ತೆ ಪೈಪೋಟಿ, ಇಲ್ಲಿನ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಸೋಮಶೇಖರ್. ಓಕೆ ಸರ್, ಈಗ ಲೋಕಸಭಾ ಚುನಾವಣೆಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಅಂದ್ರೆ ಯಾರು ಗೆಲ್ತಾರೆ ಸರ್? ತೇಜಸ್ವಿ ಗೆಲ್ತಾರೆ. ಓಕೆ, ಯಾಕೆ ಸರ್ ತೇಜಸ್ವಿ ಸೂರ್ಯ ಅವ್ರು ಗೆಲ್ತಾರೆ? ಯಾಕಂದ್ರೆ ಸ್ವಲ್ಪ ಹೋರಾಟಗಾರರು, ಸ್ವಲ್ಪ ಅವ್ರದ್ದು ಇದಕ್ಕೆ ಜನಪರ ಕೆಲಸ ಮಾಡ್ತಾರೆ ಅವರು. ಓಕೆ, ಈಗ ಬೆಂಗಳೂರು ಸೌತ್ ಅಂದ್ರೆ ಎಲ್ರಿಗೂ ನೆನಪಾಗೋದೇನೆ ಬಿಜೆಪಿ. ಸೊ ಬಿಜೆಪಿ ಸಾಕಷ್ಟು ವರ್ಷಗಳಿಂದ ಗೆದ್ಕೊಂಡು ಬರ್ತಾ ಇದೆ. ಈ ಬಾರಿ ಕೂಡ ಹಾಗಾದ್ರೆ ಅದೇ ಮುಂದುವರಿಯುತ್ತಾ ಹೇಗೆ? ಅದೇ ಮುಂದೆ ಅದು ಒಂದು ಕಾಲ ಇದು. ಅದರಲ್ಲೂ ನಮ್ಮ ಪ್ರಧಾನ ಮೋದಿ ನರೇಂದ್ರ ಮೋದಿ ಅವರಿಂದ ಅವ್ರ ತನಕ ಅವ್ರದ್ದು ಕಂಟಿನ್ಯೂ ಆಗ್ತಾ ಇರ್ತದೆ, ಮುಂದುವರಿತಾ ಇರ್ತದೆ. ಇದೊಂದು ಅರಿವೇ ನೀರು ಇದು. ಓಕೆ, ಈಗ ತೇಜಸ್ವಿ ಸೂರ್ಯ ಅವರ ಆಪೋಸಿಟ್ ನಿಂತಿರೋದು ಸೌಮ್ಯ ರೆಡ್ಡಿ ಅವರು. ಈ ಹಿಂದೆ ಜಯನಗರ ಶಾಸಕರು ಕೂಡ ಆಗಿದ್ರು. ಸೊ ಏನಾದ್ರೂ ಈ ಬಾರಿ ಅವ್ರ ಪರವಾಗಿ ಮತದಾರರು ಒಲವು ತೋರಿಸ್ಬೋದಾ? ಅವ್ರು ನನಗಂತ ತೋರಿಸ್ತಾ ಇಲ್ಲ, ಅಭಿಪ್ರಾಯ ನಂಗಂತೂ ಗೊತ್ತಾಗ್ತಾ ಇಲ್ಲ. ಏನಾದ್ರು ಕೂಡ ನಮ್ಮ ಮೋದಿಯವ್ರದ್ದು ಭಾರತ್ ಮಾಲಾ ರೋಡ್ನಿಂದ ಹಿಡಿದು ಎಲ್ಲ ಅವ್ರದ್ದು ಸರ್, ಎಲ್ಲ ಅವ್ರದ್ದು. ಮೋರ್ ದನ್ 25 ಸೀಟ್ ಬರ್ತದೆ ನನ್ನ ಅನಿಸಿಕೆ. ಅಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಕೂಡ ಬಿಜೆಪಿನೇ ಅಧಿಕಾರದ ಚುಕ್ಕೆ ಹಿಡಿಯುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ನರೇಂದ್ರ ಮೋದಿ ಅವರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರೊಬ್ಬ ಪ್ರಪಂಚದಲ್ಲಿ ಇಡೀ ನಮ್ಮಂತ ಪ್ರಪಂಚಕ್ಕೆ ಗೊತ್ತಾಗದಂಥ ವ್ಯಕ್ತಿ ಅವನು. ಇಡೀ ದೇಶವೇ ಅವರು ಹೋಳ್ತಾರೆ. ನಮ್ಮ ದೇಶ ಜನಗಳ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ, ಅದು ಸರಿ ಇಲ್ಲ. ಇಡೀ ಪ್ರಪಂಚದಲ್ಲಿ ಇದ್ದಕ್ಕಂದಾಗ ನಮ್ಮ ದೇಶದ 3ನೇ ಮಟ್ಟ ತಂದಿಟ್ಟಿದ್ದಾರೆ. ಅವರೇನೋ ಮದುವೆ ಮುಂಗಿಲ್ಲ, ಸರ್ವತಂಗ ಪರಿತ್ಯಾಗಿ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಬಂದರೆ ಅವ್ರದ್ದು ಏನೋ ಸುಮ್ಮನೆ ಪಕ್ಷ ಹೋಯ್ತು ಹೊರತು ಅವೇನೋ ಇಂಪ್ಲಿಮೆಂಟು ದುಡ್ಡು ಮಾಡಿ ತಗೊಂಡು ವರ್ಧಿಸಿ ಕೇಳೋದಷ್ಟೇ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಚಾಂದ್ ಹೇಳ್ಬಿಟ್ಟು. ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಬಿಜೆಪಿ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ. ಯಾರು ಗೆಲ್ಬಹುದು ಸರ್? ಸೌಮ್ಯ ಮೇಡಮ್ನೇ. ಓಕೆ, ಯಾಕೆ ಸರ್ ಸೌಮ್ಯ ಮೇಡಮ್ ಗೆಲ್ತಾರೆ ಅಂತ ಅನ್ಸುತ್ತೆ? ತೇಜಸ್ವಿ ಯಾರು ಗೊತ್ತಿಲ್ಲ ಇಲ್ಲಿ ಜನರಿಗೆ. ಮತ್ತೆ ಈ ಏರಿಯಾ ಹೆಸರು ಹೇಳಿದ್ರೂ ಅವ್ರಿಗೆ ಲಾಸ್ಟ್ ಟೈಮ್ MP ಇದ್ರಲ್ಲ, ಈ ಏರಿಯಾ ಹೆಸರು ರಾಜೇಂದ್ರ ನಗರ ಹೇಳಿದ್ರೂ ಅವ್ರಿಗೆ ಗೊತ್ತಿಲ್ಲ. ಅವ್ರ ಏರಿಯಾ ಹೆಸರು ಗೊತ್ತಿಲ್ಲ. ಇಲ್ಲಿ ಏನಾಗಿದೆ ಏನಾಗ್ತಿದೆ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ. ಸೌಮ್ಯ ಮರಾಠಿ ಬಂದ್ಬಿಟ್ಟು ಇಲ್ಲಿ ತುಂಬಾ ಪರಿಚಯ ಇದ್ದಾರೆ, ಅವ್ರು ಗೆಲ್ತಾರೆ. ಮತ್ತೆ ನಮ್ಮ ರಾಮಡಿ ಸಾಹೇಬ್ ಅವ್ರ ತಂದೆ ನಮ್ಮ ಸಾಹೇಬ್ರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಇಡೀ ಏರಿಯಾ ಸ್ಲಮ್ ಏರಿಯಾ ಇತ್ತು. ನಾನು ಹುಟ್ಟೋ ಟೈಮು ಈ ಏರಿಯಾ ಸ್ಲಮ್ ಏರಿಯಾ, ಇವಾಗ ಲೇಔಟ್. ಈ ಸ್ಲಮ್ ಏರಿಯಾನೇ ಹೇಳೋಕ್ಕಾಗಲ್ಲ. ಇಲ್ಲಿ ಯಾವುದನ್ನು ಪ್ರಾಬ್ಲಮ್ನೂ ಇಲ್ಲ, ನೀರಿದು ಕೊರತೆ ಇಲ್ಲ, ಇಲ್ಲಿ ರೋಡ್ದಿಲ್ಲ, ಲೈಟ್ ಇದಿಲ್ಲ, ಸ್ಯಾನಿಟರಿ ಇದಿಲ್ಲ. ಚೆನ್ನಾಗಿದ್ರಿ ಸೌಮ್ಯ ಮೇಡಮ್ನ ಗೆಲ್ಲೋದು. ಓಕೆ, ಈಗ ನೀವು ತೇಜಸ್ವಿ ಸೂರ್ಯ ಅವ್ರಿಗೆ ಈ ಒಂದು ಏರಿಯಾ ಹೆಸರೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಮೊದಲ ಬಾರಿ ಏನು ಅಧಿಕಾರ ಸಿಗತ್ತೆ, ಆ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಓಡಾಡ್ತಾರೆ ಅನ್ನೋ ಲೆಕ್ಕಾಚಾರ ಮತದಾರರಲ್ಲಿ ಇರುತ್ತೆ. ಹಾಗಾದ್ರೆ ತೇಜಸ್ವಿ ಸೂರ್ಯ ಅವರು ಆ ಲೆಕ್ಕಾಚಾರವನ್ನ ಸುಳ್ಳು ಮಾಡಿದಾರ? ಖಂಡಿತ ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ಈ ರಾಜೇಂದ್ರ ನಗರ ಹೇಳ್ಬಿಟ್ಟಿದ್ರೆ ಅವ್ರಿಗೆ ಹೆಸರು ಗೊತ್ತಿರಲ್ಲ. ಅವ್ರಿಗೆ ಹೋಗಿ ನೀವೇ ಕೇಳಿ ನೋಡ್ರಿ. ಇವಾಗ ಬೇಕಂದ್ರೆ ಇದು ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಬೇಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರ ಏರಿಯಾಗೂ ಹೆಸರನ್ನು ಗೊತ್ತಿಲ್ಲ, ಅವ್ರು ಯಾವುದು ಒಳ್ಳೆ ಕೆಲಸನೂ ಮಾಡಿಲ್ಲ, ಯಾವುದು ಆಗಿಲ್ಲ ಮೇಡಮ್.
ಈಗ Okay. ಇಲ್ಲಿ ಎಷ್ಟು ಮನೆಗಳಿದೆ ಸರ್? ಟೋಟಲ್ ಆಗಿ ಎಷ್ಟು ಮನೆಗಳಿದೆ? ಎಷ್ಟು ವೋಟರ್ಸ್ ಇದ್ದಾರೆ? ವೋಟರ್ಸ್ ಬಂದ್ಬಿಟ್ಟು ಇಲ್ಲಿ ವೋಟರ್ಸ್ ಬಂದ್ಬಿಟ್ಟು 70,000 ಇದೆ ಮೇಡಮ್. ಬರೀ ರಾಜನಗರಕ್ಕೆ, ನಮ್ಮ ಇಡೀ ವಾರ್ಡ್ಗೆ ಹೇಳ್ತಾ ಇಲ್ಲ, ನಮ್ಮ ರಾಜನಗರ 70,000 ಇದೆ ಮೇಡಮ್. ಹೇಗಿದೆ ಸರ್ ಎಲ್ಲ? ಯಾರ ಪರವಾಗಿದ್ದಾರೆ ಜನರೆಲ್ಲ ಇಲ್ಲಿ? ಒಂದು ರಾಮರೆಡ್ಡಿ ಸಾಹೇಬ್ರ ಪರವಾಗಿನೇ ಇರೋದು ಮೇಡಮ್, ನಮ್ಮ ಕಾಂಗ್ರೆಸ್ ಪರವಾಗಿನೇ ಇರೋದು. ಗೆಲ್ಲೋದು ನಮ್ಮ ಸೌಮ್ಯ ಮೇಡಮ್ನೇ 100% ಗೆಲ್ತೀರಿ ಯಾಕಂದ್ರೆ ಮೇಡಮ್. ಇಲ್ಲಿನ ನಿವಾಸಿಗಳಿಗೆ ಮನೆ ಕಟ್ಟಿಕೊಡೋದ್ರಲ್ಲಿ ಪ್ರಮುಖವಾಗಿ ಪಾತ್ರವನ್ನ ವಹಿಸ್ತಿರುವಂತವ್ರು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಆ ಒಂದು ಕೆಲಸವೇ ಅವರ ಕೈ ಹಿಡಿಯುತ್ತ ಹಾಗಾದ್ರೆ? ಖಂಡಿತ ಮೇಡಮ್, ನಾನು ಹೇಳ್ತಿದ್ದೀನಲ್ಲ ಮೇಡಮ್, ನಮ್ಮ ಸಾಹೇಬ್ ಬಂದ ಮೇಲೆ, ರಾಮರೆಡ್ಡಿ ಸಾಹೇಬ್ ಬಂದ ಮೇಲೆ ಇಡೀ ಏರಿಯಾ, ನಾನು ಇದ್ದಿದ್ದು ಜೋಬಡಿ ಮನೇಲಿ, ಸೀಟ್ ಮನೇಲಿ ಇದ್ರಿ ನಾವು. ನಾನು ಹುಟ್ಟೋ ಟೈಮ್, ಈಗ ನನ್ನ ಮಗ ಹುಟ್ಟೋ ಟೈಮ್ ಇಲ್ಲಿ ಬಿಲ್ಡಿಂಗು, ಇಲ್ಲಿ ಬಿಲ್ಡಿಂಗ್ ಇದೆ. ನಮ್ಮ ಸಾಹೇಬ್ರು ಬಂದ ಮೇಲೆ ಇಡೀ ಏರಿಯಾಗೆ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್, ಈ ಸ್ಲಮ್ ಬೋರ್ಡಿಂದ ಮನೆಯಿಂದ ಎಲ್ಲ ಮನೆಯೆಲ್ಲ ಕಟ್ಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಸ್ಲಮ್ ಬೋರ್ಡ್ ಇಂದ ಏನು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ? ಫುಲ್ ಫ್ರೀ ಆಗಿ ಕಟ್ಟಿಸ್ಕೊಟ್ಟಿದಾರಾ ಅಥವಾ ಹೇಗೆ? ಡೆಪಾಸಿಟ್ ಆ ತರದ್ದು ಏನಾದ್ರು ಇದೆಯಾ, ಹೇಗೆ ಸರ್? ಇಲ್ಲ ಡೆಪಾಸಿಟ್ ಇತ್ತು, 50,000 ರೂಪಾಯಿ ಕಟ್ಟಬೇಕಿತ್ತು ಹೇಳ್ಬಿಟ್ಟು BBMP ಕಡೆಯಿಂದ ಅವರು 50,000 ರೂಪಾಯಿ ಅಲ್ಲಿಂದ ತಗೊಂಡ್ಬಿಟ್ಟು ಮನೆ ಕಳಿಸ್ಕೊಡ್ಬಿಟ್ಟು, ಏನು ಡೌನ್ ಪೇಮೆಂಟ್ ಮಾಡಿಸಿಲ್ಲ ನಾವು. ಇಲ್ಲಿನ ನಿವಾಸಿಗಳು ಯಾರು ಕೂಡ ಅಮೌಂಟ್ ಕೊಟ್ಟಿಲ್ವಾ ಹಾಗಾದ್ರೆ? ಕೊಟ್ಟಿಲ್ಲ, ಯಾವ್ದು ಅಮೌಂಟ್ ಏನು ಕೊಟ್ಟಿಲ್ಲ ನಾವು. ಸಾಹೇಬ್ರು ಎಲ್ಲ ಫ್ರೀ ಮಾಡಿಸ್ಕೊಟ್ರೆ ಮೇಡಮ್ ಅವರು. ಓಕೆ, ಈಗ ರಾಮಲಿಂಗಾರೆಡ್ಡಿ ಅವ್ರ ಕೆಲಸದ ಬಗ್ಗೆ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಗೊತ್ತು, ಜೊತೆಗೆ ಸಚಿವರು ಕೂಡ ಆಗಿದ್ದಾರೆ. ಬಟ್ ಸೌಮ್ಯ ರೆಡ್ಡಿ ಅವರು ಶಾಸಕರಾಗಿದ್ರು, ಜಯನಗರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಯ್ತು, ಸೋಲ್ತಾರೆ ಅವರು. ಅಲ್ಲ ಖಂಡಿತ, ಅದು ಲಾಸ್ಟ್ ಟೈಮು MLA ಎಲೆಕ್ಷನಲ್ಲಿ ಅವ್ರು ಮೋಸ ಮಾಡಿ ಗೆದ್ದಿದ್ದು ಮೇಡಮ್. ಅದು ಇಡೀ ಎಲ್ಲರಿಗೂ ಗೊತ್ತಿದೆ, ಅವ್ರಿಗೂ ಮೋಸ ಮಾಡಿಬಿಟ್ಟು ಗೆದ್ದಿದೆ. ನಮ್ಮ ಗೆಲುವು ಬಂದು ನಮ್ಮದೇ, ಸೌಮ್ಯ ಮೇಡಮ್ದೇ ಗೆಲುವು. ಆದರೆ ಬಂದ್ಬಿಟ್ಟು ಅವ್ರು ಮೋಸ ಮಾಡಿಬಿಟ್ಟು ಅನೌನ್ಸ್ಮೆಂಟ್ ಆಗ್ಬಿಟ್ಟು ಮತ್ತೆ ಸೋತೋಗ್ಬಿಟ್ಟು ಹೇಳ್ಬಿಟ್ಟು ಹೇಳಿದ್ರಲ್ಲ ಮೇಡಮ್ ಅವರು. ಸರ್, ಹಾಗಾದ್ರೆ ನೀವೇನು ಈಗ ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ? ಆ ಮೋಸಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಸಿಗುತ್ತಾ? ಖಂಡಿತ 100% ಸಿಗುತ್ತೆ ಮೇಡಮ್. ಇದು ಎಲ್ಲರ ಜನರಿಗೆ ಗೊತ್ತಿದಲ್ಲ ಏನಾಗಿದೆ, ಏನು ವಿಷಯ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಮ್ಮ ಸೌಮ್ಯ ಮೇಡಮ್ನ MLA ಆಗಿರಬೇಕು ಜಯನಗರಿಗೆ, ಮೋಸ ಮಾಡಿ ಗೆಲ್ದ್ಬಿಟ್ಟು ಜನರಿಗೆ ಗೊತ್ತಿದೆ. ಈ ಸಲ 100% MP ನಮ್ಮ ಸೌಮ್ಯ ಮೇಡಮ್ನ ಆಗೋದು ಮೇಡಮ್. ನೀವು ಹೇಳ್ತಾ ಇದ್ದೀರಾ ಸೌಮ್ಯ ರೆಡ್ಡಿ ಅವರು ಏನು MP ಆಗ್ತಾರೆ ಅಂತ. ಬಟ್ ನಾವು ರಾಜಕೀಯ ಲೆಕ್ಕಾಚಾರಗಳನ್ನ ನೋಡಿದಾಗ ಬೆಂಗಳೂರು ಸೌತ್ ಅಂತ ಬಂದ್ರೆ ಬಿಜೆಪಿ ಭದ್ರಕೋಟೆ ಅನ್ನೋ ಮಾತಿದೆ. ಹಂಗೆಲ್ಲ ಏನಿಲ್ಲ ಮೇಡಮ್, ಹಂಗೆಲ್ಲ ಕಾಂಗ್ರೆಸ್ಸೇ ಗೆಲ್ಲೋದು. ಈ ಸಲ ಬಂದ್ಬಿಟ್ಟು ನಾವು ಎಷ್ಟು 5 ಏನದು ಹೇಳ್ತಾರೆ ಸ್ಕೀಮ್ಸ್ ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಇದೆ, ಸಕ್ಸಸ್ಫುಲ್ ಆಗಿದೆ. ಜನರಿಗೂ ತುಂಬ ಬಂದು ಇವ್ರು ಬಂದು BJP ಬಂದ ಮೇಲೆ ಬೇರೆ ಜಾತಿಯಲ್ಲಿ ಏನೋ ಇತ್ತು, ಈ ಜಾತಿ ಆ ಜಾತಿ ಹೇಳ್ಬಿಟ್ಟು ಎಲ್ಲ ಜನರಿಗೆ ಗೊತ್ತಾಗಿದೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಹೇಳ್ಬಿಟ್ಟು. ಈ ಸಲ ನಮ್ಮ ಕಾಂಗ್ರೆಸ್ ಬರುತ್ತೆ ಮೇಡಮ್ ಸೌತ್ ಅಲ್ಲಿ. ಈಗ MP ಮತ್ತೆ MLA ಎಲೆಕ್ಷನ್ಗೆ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. MP ಅಂತ ಬಂದ್ರೆ 30 ವರ್ಷದಿಂದ ಬಿಜೆಪಿ ಇರೋದು, 5 ವರ್ಷ ಅಲ್ಲ 10 ವರ್ಷ ಅಲ್ಲ. ಸೊ ಆ ಲೆಕ್ಕಾಚಾರ ಎಲ್ಲ ಬದಲಾಗತ್ತಾ ಈ ಬಾರಿ? ಈ ಬಾರಿ ಬದಲಾಗುತ್ತೆ ಮೇಡಮ್, ಚೇಂಜ್ ಆಗುತ್ತೆ ಈ ಸಲ 100% ಚೇಂಜ್ ಆಗುತ್ತೆ. ಯಾಕಂದ್ರೆ ಗೊತ್ತಿದ್ದಲ್ಲ, ಈಗ ಮೋದಿ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಯಾವುದು ಕೆಲಸ ಮಾಡಿಲ್ಲ. ಅವ್ರು ಹೇಳಿದ ಗ್ಯಾರಂಟಿಯಲ್ಲಿ ಏನು ಮಾಡಿದ್ದಾರೆ, 5 ಲಕ್ಷ ಕೊಡ್ತಲ್ಬಿಟ್ಟು ಎಲ್ಲಿ ಕೊಟ್ಟಿದ್ರು ಅವರು. ಸ್ವಿಸ್ ಬ್ಯಾಂಕಿಂದ ದುಡ್ಡು ಬರುತ್ತೆ ಅಲ್ಬಿಟ್ಟು ಎಲ್ಲಿ ಬಂತದು, ಅದೆಲ್ಲ ಸುಳ್ಳು ಹೇಳ್ಬಿಟ್ಟು ಅವ್ರಿಗೆ ಅಜೆಂಡನೇ ಇಲ್ಲ. ಇವಾಗ ಅಜೆಂಡನೇ ಯಾವುದೂ ಇಲ್ಲ ಅವ್ರಿಗೆ. ಏನು ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಎಲ್ಲ ಓಟ್ ಕೇಳ್ತಾರೆ. ಈಗ BJP ಅವ್ರು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಹೋಗ್ಬಿಟ್ಟು ಮನೆ ಬಾಗಿಲ ಹತ್ರ ಹೋಗ್ಬಿಟ್ಟು ಏನಂತ ಓಟ್ ಕೇಳ್ತಾರೆ ಅವರು. ಯಾವುದು ಬೇರೆ ಮೋದಿ ಮುಖ ನೋಡಲ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಇಂಪ್ರೂವ್ಮೆಂಟ್ ಬಗ್ಗೆ ಯಾವ್ದು ಮಾತಾಡಲ್ಲ ಅವರು. ಜಸ್ಟ್ ಮೋದಿನ ನೋಡಿಬಿಟ್ಟು ಆಗ್ರೆ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ದೇವ್ರ ಹೆಸರು ಹೇಳ್ಬಿಟ್ಟು ರಾಜಕೀಯ ಮಾಡ್ತಾರೆ, ಅಲ್ಲಾಹ್ ಅಕ್ಬರ್ ಹೇಳ್ತಾರೆ, ರಾಮ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟು ಇವ್ರ ಹತ್ರ ಬೇರೆ ಯಾವುದು ಅಜೆಂಡನೇ ಇಲ್ಲ. ಒಳ್ಳೆ ಕೆಲಸ ಮಾಡ್ಬಿಟ್ಟು ಮಾಡೋಣ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ಇಲ್ಲಿ ನಮ್ಮ ಏರಿಯಾ ಲೋಕಲ್ ಲೀಡರ್ಸ್ ಇದ್ದಾರೆ. ಈ BJP ಎಲೆಕ್ಷನ್ ಬರೋ ಟೈಮು ಒಂದು 15 ದಿವಸ ಇರೋ ಟೈಮು ಅವ್ರು ಕೆಲಸಗಳು ಮಾಡ್ತಾರೆ. ನಾವು ಏನೋ ಅದು ಮಾಡ್ತೀವಿ ಇದು ಮಾಡ್ತೀವಿ ಹೇಳ್ಬಿಟ್ಟು ನಾವು 365 ಡೇಸ್ ಇಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿ ಸರ್ವಿಸ್ ಕೊಡ್ತೀವಿ. ನಮ್ಮ ಸಾಹೇಬ್ರು ರಾಮರೆಡ್ಡಿ ಸಾಹೇಬ್ರ ಅಂಡರಲ್ಲಿ ಇಡೀ ಏರಿಯಾಗೆ ಯಾವುದು ಕೊರತೆ ಇದ್ರೂ ನಾವು ಹೋಗಿ ಸ್ಪಾಟಲ್ಲಿ ಇದ್ಕೊಂಡ್ಬಿಟ್ಟು ಅದನ್ನ ಕೆಲಸ ಮಾಡಿಸ್ಕೊಡ್ತೀವಿ ಮೇಡಮ್. ಏನು ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ? ಯಾವೆಲ್ಲ ವಿಚಾರಗಳು ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಅನ್ಸುತ್ತೆ? ಪ್ಲಸ್ ಪಾಯಿಂಟ್ ಅಂದ್ರೆ ಈಗ ಏನು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದು ಕೂಡ ಪ್ಲಸ್ ಪಾಯಿಂಟ್ ಆಗತ್ತಾ ಹೇಗೆ? ಮೇಡಮ್, ಅದು ನೀವು ಹೇಳೋ ಥರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಮತ್ತೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಅವ್ರ ತಂದೆ ರಾಮರೆಡ್ಡಿ ಸಾಹೇಬ್ರು ಹೆಸರು ಹೇಳ್ಬಿಟ್ಟ ಮೇಲೆ ಗೆಲ್ಲೋದು ನಾವೇ. ರಾಮರೆಡ್ಡಿ ಸಾಹೇಬ್ರ ಮುಂಜಾನೆ ಯಾರು ಬರೋಕೆ ಯಾರನ್ನ ಆ ಥರ ಜನ ಆ ಥರ ಕ್ಯಾಂಡಿಡೇಟೇ ಇಲ್ಲ ಅವ್ರ ಮುಂದೆ ಬಂದು ನಿಂತ್ಕೊಳಕ್ಕೆ. ನಮ್ಮ ಸಾಹೇಬ್ರಿಗೆಲ್ಲ ಗೆಲ್ಸ್ಕೊಂಡು ಬಂದ್ಬಿಡ್ತಾರೆ ಮೇಡಮ್. ಈಗೇನು ಇಲ್ಲಿ ಒಂದು 70,000 ಓಟ್ ಇದೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಪ್ರಮುಖವಾಗತ್ತೆ ಅಂತ ಅನ್ಸುತ್ತೆ. 17,000 ಸಾರಿ, ಓಕೆ. ಈಗ ಏನು 17,000 ಇದೆ ಅಂತ ಹೇಳಿದ್ರೆ ಅದು ಕೂಡ ಪ್ರಮುಖವಾಗತ್ತಾ ಹೇಗೆ? ಖಂಡಿತ ಮೇಡಮ್, ಇದೆಲ್ಲ ಒಂದ್ ಕಡೆ ಎಲ್ಲ ಬಂದ್ಬಿಟ್ಟು ಕಾಂಗ್ರೆಸ್ ನಮ್ಮ ಒಂದ್ ಕಡೆ BJP ಓಟ್ ಏನು ಬೀಳಲ್ಲ, ಇಲ್ಲಿ ಕಾಂಗ್ರೆಸ್ ಓಟೇ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್, ತಮ್ಮ ಹೆಸರು? ಶಿವು ಅಂತ. ಓಕೆ, ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ, ಯಾರು ಗೆಲ್ತಾರೆ? ಇನ್ನೂ ಎಲೆಕ್ಷನ್ ಆಗಿಲ್ಲ, ಯಾಕಂದರೆ ಆಲ್ರೆಡಿ ಲಾಸ್ಟ್ ಟೈಮೆಲ್ಲ ನಮ್ಮ ಇವಾಗ ಗೆದ್ದು ಇವರೇ ತೇಜಸ್ವಿ ಸೂರ್ಯನೇ ಇರೋದು. ಇವಾಗ ಇವರು ಕೊಡ್ತಾ ಇದ್ದಾರೆ.
ಇವರು MLA ಆಗಿದ್ದವ್ರು ಆ್ಯಕ್ಚುಲಿ. ಮತ್ತು ಯಾರು ಗೆಲ್ತಾರೆ ಅಂತೇಳಲ್ಲ, ಸ್ವಲ್ಪ ಅಂತರದಲ್ಲಿ ನಮ್ಮ ತೇಜಸ್ವಿಯರೇ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪೈಪೋಟಿ ಇರುತ್ತೆ ಅಲ್ವಾ? ಯಾಕಂದ್ರೆ ಇವರು ಕೂಡ MLA ಆಗಿದ್ರು, ಸೌಮ್ಯ ರೆಡ್ಡಿ ಅವರು. ಸೊ ಕಳೆದ ಬಾರಿ ಏನೋ ಸೋತಿದ್ದಾರೆ 16 ಓಟ್ಗಳಿಂದ. ಬಟ್ ಪೈಪೋಟಿ ಇರುತ್ತೆ ಅನ್ಸುತ್ತಲ್ವಾ? ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಇವಾಗ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಈ ಫ್ರೀ ಸ್ಕೀಮು ಅದು ಇದು ಅಂತ ಬಿಟ್ಟಿದ್ದಾರೆ. ಅದರಿಂದ ನೀವು ಹೇಳೋದಾಗೆ ಫೈಟ್ ಇರ್ಬೋದು ಅಂತ, ಆದ್ರೂ ಇವರೇ ಗೆಲ್ತಾರೆ ಅನಿಸುತ್ತೆ. ಬೆಂಗಳೂರು ಸೌತ್ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತಾನೆ. ಯಾಕಂದ್ರೆ 1994 ಇಂದ ಕೂಡ ಬಿಜೆಪಿ ಅವರೇ ಅಧಿಕಾರವನ್ನ ನಡೆಸ್ತಾ ಬಂದಿದ್ದಾರೆ MP ಆಗಿ. ಸೊ ಈ ಬಾರಿ ಲೆಕ್ಕಾಚಾರ ಚೇಂಜ್ ಆಗುತ್ತಾ, ಅದೇ ಕಂಟಿನ್ಯೂ ಆಗುತ್ತಾ? ಇಲ್ಲ, ಈ ಲೆಕ್ಕಾಚಾರ ಸ್ವಲ್ಪ ಜಾಸ್ತಿನೇ ಬರ್ಬೋದು. ನರೇಂದ್ರ ಮೋದಿಯರೇ ಪ್ರಧಾನಿ ಆಗ್ತಾರೆ ಅದರೊಳಗೆ 100%. ಯಾಕಂದರೆ ನಾನು ಹೇಳೋದಲ್ಲ, ಇಡೀ ಪ್ರಪಂಚ ಹೊಗಳ್ತಾ ಇದೆ ಅವ್ರನ್ನ. ನಾನು ಒಬ್ಬ ಹೇಳೋದು ಅವ್ರ ಬೆಂಗಳೂರು ಸೌತ್ ಅನ್ನೋ ವಿಚಾರಕ್ಕೆ ಬಂದ್ರೆ ಏನಾದ್ರೂ ಇಲ್ಲಿನ ಮತದಾರರು ಈ ಬಾರಿ ಚೇಂಜ್ ಮಾಡೋಣ ಅನ್ನೋಂತಹ ಇದಾರ, ಅಥವಾ ಅದೇ ಕಂಟಿನ್ಯೂ ಆಗಲಿ ಬಿಜೆಪಿ ಅಂತ ಇದಾರ, ಹೇಗೆ ಸರ್? ಇಲ್ಲ, ಅದು 100% ಕಂಟಿನ್ಯೂ ಆಗಲಿ ಅಂತಾರೆ. ಯಾಕಂದರೆ ಇಲ್ಲಿರೋ ಇವ್ರನ್ನ ನೋಡೋದಲ್ಲ, NP ನೋಡಲ್ಲ. ಸೆಂಟ್ರಲ್ಲು ನಮ್ಮ ನರೇಂದ್ರ ಮೋದಿಯವ್ರನ್ನೇ ನೋಡೋದು ಎಲ್ಲರೂ. ಅವ್ರು ನೋಡಿ ಸೌಮ್ಯ ರೆಡ್ಡಿ ಅವರು ಕೂಡ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿನೇ. ಯಾಕಂದ್ರೆ ಹಿಂದೆ ಶಾಸಕರಾಗಿದ್ರು, ಜೊತೆಗೆ ತಂದೆ ಸಚಿವರು ಕೂಡ, ಅವ್ರದೇ ಸರ್ಕಾರ ರಾಜ್ಯದಲ್ಲಿ ಇದೆ. ಸೊ ಇವೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಲ್ವಾ? ಇಲ್ಲ, ಪ್ರಬಲವಾಗಿರ್ಬೋದು. ಇವ್ರಿಗೆಲ್ಲದಕ್ಕಿಂತ ಪ್ರಬಲರು ಅಲ್ಲಿದ್ದಾರೆ ಒಬ್ರು, ನರೇಂದ್ರ ಮೋದಿ. ನೀವು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರ ಮುಖವನ್ನ ನೋಡಿ ಜನರು ಓಟ್ ಹಾಕ್ತಾರೆ ಅಂತ? 100% ನಾವು ಕೂಡ ವಿತ್ತು ಇವ್ರನ್ನ ಯಾರು ನೋಡಿ ನಾವು ಓಟ್ ಹಾಕೋದಿಲ್ಲ. ನಾನು ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ, ನಿಮ್ಮ ನೋಡಿ ಓಟ್ ಹಾಕೋದಿಲ್ಲ ನಾನು, ನರೇಂದ್ರ ಮೋದಿಯವ್ರು ನೋಡೇ ಓಟ್ ಹಾಕೋದು. ಇವತ್ತು ನೀನು ನರೇಂದ್ರ ಮೋದಿ ನೋಡೇನೆ ಓಟ್ ಹಾಕೋದು ಜನ. ಇವಾಗ ನಿಂತಿರೋ ಇವ್ರನ್ನ ಕ್ಯಾಂಡಿಡೇಟ್ ನೋಡಿ ಯಾರು ಓಟ್ ಹಾಕೋದಿಲ್ಲ. ಓಕೆ, ಈಗ ಜಯನಗರ ಆಲ್ರೆಡಿ ಅಭಿವೃದ್ಧಿ ಆಗಿದೆ, ಆದ್ರೂ ಕೂಡ ಇಲ್ಲಿ MP MLA ಇಬ್ರು ಕೂಡ ಬಿಜೆಪಿ ಅವರು ಇರೋದ್ರಿಂದ ಕೆಲಸಗಳಾಗ್ತಾ ಇದೆಯಾ, ಹೇಗೆ ಸರ್? ಕೆಲ್ಸಗಳು ಆಗ್ತಾ ಇದೆ ಇಲ್ಲ ಅನ್ನೋದಕ್ಕೆ ಏನಂದರೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ಇವಾಗ ಇದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ. ಇವಾಗ ನಾವು TV ಮಾಧ್ಯಮಗಳಲ್ಲಿ ನೋಡ್ತಾ ಬಂದರೆ ಅವರು ಇದನ್ನ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ, ನಮಗೆ ಅದು ಇದು ಶಾಸಕರ ಅನುದಾನ ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಆದ್ರಿಂದ ಅದನ್ನ ನಮಗೆ ಮಾಹಿತಿ ಇಲ್ಲ, ಅದನ್ನ ಹೇಳಲಿಕ್ಕಾಗೋದಿಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಇವಾಗ ನೋಡಿ ಅಯೋಧ್ಯೆ ಒಳಗೆ ರಾಮನ ದೇವಸ್ಥಾನ ಮಾಡೋರು, ಅವರೇ ರಾಮ ಅಂತ ಹೇಳ್ತೀನಿ ನಾನು. ಅವರೇ ರಾಮ ಅಂತ ಹೇಳ್ತೀನಿ. ಯಾಕಂದರೆ ರಾಮ ಹುಟ್ಟು ಬಂದು ಅವನೇ ಕಟ್ಟಿಸಿದಾನೆ ಅಂತ ಹೇಳ್ತೀನಿ. ಅದೇ ತೊಟ್ಕೊಂಡು ಹೇಳ್ತೀನಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಹೇಳೋ ವ್ಯಕ್ತಿ ಅಲ್ಲ, ನಾನು ಅವ್ರ ಬಗ್ಗೆ ಮಾತಾಡಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.